ಎಲ್ರಿಗೂ ನಮಸ್ಕಾರ. ನಾವು ಎಲ್ಲ ರೀತಿಯ ರೆಸಿಪಿನೂ ಟ್ರೈ ಮಾಡಿರ್ತೀವಿ. ಅದೇ ರೀತಿ ನಾವು ಸಿಹಿ ಗೆಣಸನ್ನ ಬಳಸ್ಕೊಂಡು ಈ ರೀತಿ ಗುಲಾಬ್ ಜಾಮೂನ್ನ ಮಾಡೋಣ. ಮಾಡೋದಂತೂ ತುಂಬಾ ಸಿಂಪಲ್ಲು. ಹಾಗೆ ಸೇಮ್ ಜಾಮೂನ್ಗೂ ಇದಕ್ಕೂ ಡಿಫ್ರೆಂಟೇ ಇರಲ್ಲ, ಅಷ್ಟು ರುಚಿಯಾಗಿರುತ್ತೆ. ತಿಂದವರಂತೂ ಕಳೆದೋಗ್ತಾರೆ. ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ ಮೊದಲಿಗೆ 2 ಗೆಣಸನ್ನ ತೊಗೊಂಡಿದ್ದೀನಿ. ಗೆಣಸನ್ನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪನೂ ಮಣ್ಣಿಲ್ಲದೆ ಇರೋ ರೀತಿ. ಹಾಗೆ ನಾನಿಲ್ಲಿ ಒಂದು ಚಾಕುನ ತಗೊಂಡು ಈ ರೀತಿ ಒಂದು ಗೆಣಸಲ್ಲಿ ನಾನು 3 ಪೀಸ್ ಆಗೋ ಥರ ಈ ರೀತಿ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊತಿದ್ದೀನಿ. ನಾವು ಇದನ್ನು ಮೊದಲಿಗೆ ಬೇಯಿಸ್ಕೋಬೇಕು. ಹಾಗಾಗಿ ನಮಗೆ ಮೀಡಿಯಮ್ ಸೈಜ್ ಈ ರೀತಿ ದಪ್ಪದಾಗಿದ್ದರೆ ಬೇಯಿಸ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ನೀಟಾಗಿ ಬೇಯುತ್ತೆ. ಹಾಗಾಗಿ ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಇಲ್ಲ ನಿಮಗೆ ಉದ್ದುದ್ದಾಗಿ ಬೇಕು ಅಂದರೆ ಆ ಸೈಜಲ್ಲಿ ಕೂಡ ಕಟ್ ಮಾಡ್ಕೋಬೋದು. ಇದನ್ನು ನಾವು ಮೊದಲಿಗೆ ಬೇಯಿಸ್ಕೊಳ್ಳೋಣ. ಅದಕ್ಕೆ ನಾವು ಈ ಒಂದು 3 ಲೀಟ್ರ್ ಆಗೋಷ್ಟು ಕುಕ್ಕರ್ನ ತಗೋಬೇಕು. ನೀಟಾಗಿ ಬೇಯಿಸ್ಕೋಬೇಕು. ಸ್ವಲ್ಪನೂ ಗಟ್ಟಿ ಥರ ಇರಬಾರ್ದು, ಫುಲ್ಲು ಸಾಫ್ಟ್ ಆಗಬೇಕು. ಪ್ರೆಸ್ ಮಾಡಿದ ತಕ್ಷಣ ಸ್ನ್ಯಾಶ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ನಾನು ಇದಕ್ಕೆ 1 ಕಪ್ ಆಗೋವಷ್ಟು ನಾರ್ಮಲ್ ವಾಟರ್ನ ಹಾಕ್ಕೊತಿದ್ದೀನಿ. ಇದನ್ನು ನಾವಿವಾಗ ಒಂದು 4 ವಿಷಲ್ಲಾದರೂ ಕೂಗಿಸ್ಕೋಬೇಕು. 4 ವಿಷಲ್ ಕೂಗಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಸ್ನ್ಯಾಶ್ ಆಗಿ ಬೇಯುತ್ತೆ. ಇವಾಗ ನಾನು 4 ವಿಷಲ್ ಕೂಗಿಸ್ಕೊಳ್ಳೋದಕ್ಕೆ ಹಿಡ್ಕೊಂಡಿದ್ದೀನಿ. ಇವಾಗ ನೋಡ್ತಿರ್ಬೋದು 4 ವಿಷಲ್ ಆಗಿದೆ. ಇವಾಗ ಸ್ವಲ್ಪ ಇದು ತಣ್ಣಗಾಗಬೇಕು. ತಣ್ಣಗಾದ ನಂತರ ಇದಕ್ಕೆ ಒಂದು ತಟ್ಟೆಗೆ ತಕ್ಕೊಂಡು ಎಲ್ಲ ಗೆಣಸನ್ನು ಬೇಯಿಸ್ಕೊಂಡಿರೋದನ್ನು ತಟ್ಟೆಗೆ ಹಾಕ್ಕೊಳ್ಳೋಣ. ತಟ್ಟೆಗೆ ಹಾಕ್ಕೊಂಡು ಆದಮೇಲೆ ನಾವು ಸಿಪ್ಪೆ ಬಿಡಿಸ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದರೆ, ಬಿಸಿ ಇದ್ದನ್ನೇ ಬಿಡಿಸ್ಕೊಳ್ಳೋದಕ್ಕಾಗಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಕೂಲಾಗಲಿ. ಇವಾಗ ನಾನು 1-2 ನಿಮಿಷ ಬಿಟ್ಟಿದ್ದೀನಿ, ಸ್ವಲ್ಪ ಕೂಲಾಗಿದೆ. ಇವಾಗ ನೀಟಾಗಿ ಸಿಪ್ಪೆ ತೆಗಿತಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ ಸಿಪ್ಪೆ ಬರ್ತಿದೆ ಅಂತ. ಹೀಗೆ ಬಂದರೆ ನೀಟಾಗಿ ಸಾಫ್ಟಾಗಿ ಬೆಂದಿದೆ ಅಂತ. ಇವಾಗ ನಾನು ಎಲ್ಲ ಸಿಪ್ಪೆನೂ ನೀಟಾಗಿ ತೆಗೆದು ಹಿಡ್ಕೊಂಡಿದ್ದೀನಿ. ಇವಾಗ ಒಂದು ಸ್ನ್ಯಾಶರ್ ತಗೊಂಡು ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಸ್ವಲ್ಪನೂ ಗಂಟು ಥರ ಇರಬಾರ್ದು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಪ್ರೆಸ್ ಮಾಡಿದ ತಕ್ಷಣ ಬೆಂದಿದೆ ಅಂತ. ಈ ರೀತಿ ನೀವು ನೀಟಾಗಿ ಬೇಯಿಸ್ಕೊಳ್ಳಿ. ಇವಾಗ ನಾನು ಕೈಯಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಯಾವುದಾದ್ರೂ ಮತ್ತೇನಾದರೂ ಒಂದು ಸ್ವಲ್ಪ ಬೆಂದಿಲ್ಲ ಅಂದರೆ ಅದನ್ನು ನೋಡಿಕೊಂಡು ನೀಟಾಗಿ ಸ್ನ್ಯಾಶ್ ಮಾಡಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ, ಯಾವುದೇ ರೀತಿ ಗಂಟಿಲ್ಲ. ನೀವು 4 ವಿಷಲ್ ಕೂಗಿಸ್ಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ. ಇದಕ್ಕೆ ನಾನು ಆಚೆ ರಾಯಲ್ ಗುಲಾಬ್ ಜಾಮೂನ್ ಪೌಡರ್ನ ತಗೊಂಡಿದ್ದೀನಿ. ಇದಕ್ಕೆ ನಾವು ಮತ್ತೆ ಪೌಡರ್ ಬಿಟ್ಟು ಬೇರೆ ಏನು ಹಾಕೋ ಅವಶ್ಯಕತೆಯೂ ಇರೋದಿಲ್ಲ. ಇವಾಗ ನಾನು ಇದನ್ನು ಪೂರ್ತಿ ಪ್ಯಾಕನ್ನ ಹಾಕ್ಕೊತಿದ್ದೀನಿ. ಏಕೆಂದರೆ ನಾವು ಗೆಣಸನ್ನ ಬೇಯಿಸ್ಕೊಂಡಿರೋದು ಜಾಸ್ತಿ ಬೇಯಿಸ್ಕೊಂಡಿದ್ದೀವಲ್ಲ, ಹಾಗಾಗಿ ನಮಗೆ 1 ಪ್ಯಾಕೆಟ್ ಪೂರ್ತಿ ಬೇಕು. ಈ ರೀತಿ ಚೆನ್ನಾಗಿ ಗೆಣಸು ಮತ್ತು ಜಾಮೂನ್ ಪೌಡರು ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಒಂದು ಉಂಡೆನ ಮಾಡ್ಕೊಂಡಿದ್ದೀನಿ. ನಾವೇನು ತೀರಾ ನಾದೋದೇನು ಬೇಡ. ಇದನ್ನು ನಾವು ಒಂದು ಬೌಲಿಗೆ ಹಾಕ್ಕೊಂಡು ಇದನ್ನು ಒಂದು 10 ನಿಮಿಷ ಮ್ಯಾರಿನೇಟ್ ಆಗೋಗಿ ಬಿಡಬೇಕು. ಸ್ವಲ್ಪ ಚೆನ್ನಾಗಿ ಗೆಣಸು ಮತ್ತು ಜಾಮೂನ್ ಪೌಡರ್ ಹೊಂದ್ಕೊಳ್ಳಿಕ್ಕೆ ಬಿಡಬೇಕು. ಇವಾಗ ಅಷ್ಟರಲ್ಲಿ ನಾವು ಸೈಡಲ್ಲಿ ಪಾಕ ಮಾಡ್ಕೊಳ್ಳೋಣ. ನಾನಿಲ್ಲಿ ಅಷ್ಟು ಜಾಮೂನು ಗೆಣಸಿಗೆ ನಾನಿಲ್ಲಿ 2 ಬಟ್ಲು ಆಗೋವಷ್ಟು ಸಕ್ಕರೆನ ತಗೊಂಡಿದ್ದೀನಿ. ನಾವು ಸಕ್ಕರೆನ 2 ಬಟ್ಲು ತಗೊಂಡಿದ್ದೀವಲ್ವ, ಹೀಗಾದರೆ 2 ಗ್ಲಾಸಷ್ಟು ನಾವು ನೀರನ್ನ ಹಾಕ್ಕೊಳ್ಳೋಣ. ಸ್ವೀಟ್ ಕನ್ಸಿಸ್ಟೆಂಟಿ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ 2 ಕಪ್ಪು ಸಕ್ಕರೆಗೆ 2 ಲೋಟ ನೀರು ಹಾಕ್ಕೊತಿದ್ದೀನಿ. ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಾದಮೇಲೆ ನಾವು ಗ್ಯಾಸ್ ಮೇಲೆ ಹಿಡ್ಕೊಂಡು ಪಾಕ ಮಾಡ್ಕೊಳ್ಳೋಕ್ಕೆ ಹಿಡ್ಕೊಳ್ಳೋಣ. ಇವಾಗ ನಾನು ಗ್ಯಾಸ್ ಮೇಲೆ ಹಿಡ್ಕೊತಿದ್ದೀನಿ. ಗ್ಯಾಸ್ ಮೇಲೆ ಹಿಡ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಏಕೆಂದರೆ ತಳದಲ್ಲೇ ಕೂತ್ಬಿಟ್ಟಿರುತ್ತೆ ಸಕ್ಕರೆ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಒಂದು ಸಲ. ಈ ರೀತಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ತಳದಲ್ಲೇ ಜಾಸ್ತಿ ಅಂಟ್ಬಿಡುತ್ತೆ ಸಕ್ಕರೆ. ಹಾಗಾಗಿ ಇವಾಗ ನಾವು ಇದಕ್ಕೆ ಸ್ವಲ್ಪ ಫ್ಲೇವರ್ಗೋಸ್ಕರ 1-2 ಏಲಕ್ಕಿ ಹಾಗೆ ಒಂದು 4 ಲವಂಗನ ಹಾಕ್ಕೊಳ್ಳೋಣ. ಇದು ನಾವು ಪಾಕ ಮಾಡುವಾಗಲೇ ಹಾಕಿದ್ರೆ ಫ್ಲೇವರು ಚೆನ್ನಾಗಿರುತ್ತೆ, ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಹಂಗೇನಾದರೂ ಸ್ವಲ್ಪ ಕಲರ್ ಬೇಕು ಅಂದರೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿ. ನಾನಿಲ್ಲಿ ಒಂದೇ ಒಂದು ಸ್ವಲ್ಪನ ಬೆಲ್ಲನ ಹಾಕ್ಕೊಂಡಿದ್ದೆ, ಬೆಲ್ಲದ ರಸ ಇತ್ತು, ಹಾಗಾಗಿ ಬೆಲ್ಲದ ರಸನ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಈ ರೀತಿ ಕಲರ್ ಆಗಿದೆ.
ಇವಾಗ 10 ನಿಮಿಷ ಆಗಿದೆ. ಇವಾಗ ನಾನು ಉಂಡೆ ಮಾಡ್ಕೊಂಡಿರೋದನ್ನು ಇನ್ನೂ ಚಿಕ್ಕದಾಗಿ ನಾವು ಜಾಮೂನ್ ಪ್ಯಾಕೆಟ್ ಯಾವ ರೀತಿ ಉಂಡೆನ ಮಾಡ್ತೀವೋ ಆ ರೀತಿ ಜಾಮೂನ್ಗಳನ್ನ ಮಾಡ್ಕೊಳ್ಳೋಣ. ನೋಡಿ ಇವಾಗ ಕೈಗೆ ಸ್ವಲ್ಪನೂ ಅಂಟುತ್ತಿಲ್ಲ, ಅಷ್ಟು ಸಖತ್ತಾಗಿ ಹೊಂದ್ಕೊಂಡಿದೆ. ಈಗ ಚಿಕ್ಕ ಚಿಕ್ಕ ಬಿಲ್ಲೆನೆ ತಗೊಂಡು ನೋಡಿ ಈ ರೀತಿ ಚೆನ್ನಾಗಿ ಉಂಡೆ ಮಾಡ್ಕೋಬೇಕು. ನಾವು ನಾರ್ಮಲಾಗಿ ಹಂಗೆ ಮಾಮೂಲಿ ಥರ ಉಂಡೆ ಮಾಡಿಬಿಟ್ರೆ ಅದು ಸೈಡೆಲ್ಲ ಒಡ್ಕೊಂಬಿಡುತ್ತೆ. ಆ ರೀತಿ ಆದರೆ ಚೆನ್ನಾಗಿರೋದಿಲ್ಲ, ನೋಡೋದಕ್ಕೂ ಚೆನ್ನಾಗಿರಲ್ಲ. ಈ ರೀತಿ ನೀಟಾಗಿ ಚೆನ್ನಾಗಿ ಉಂಡೆನ ಮಾಡ್ಕೋಬೇಕು. ಸ್ವಲ್ಪನೂ ಸೈಡಲ್ಲಿ ಎಲ್ಲೂ ಒಡ್ಕೊಂಡಿರಬಾರ್ದು, ಹಾಗೆ ಭಾಗನೂ ಆಗಬಾರ್ದು. ಆ ರೀತಿ ಮಾಡ್ಕೊಳ್ಳಿ. ನಾನಿಲ್ಲಿ ನಿಮಗೆ 2 ಉಂಡೆನ ಈ ರೀತಿ ಮಾಡಿಕೊಂಡು ನಿಮಗೆ ತೋರಿಸ್ತಿದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇವಾಗ ನಾನು ಎಲ್ಲ ಉಂಡೆಗಳನ್ನೂ ಒಂದು ಈ ತಟ್ಟೆಗೆ ಹಾಕ್ಕೊತಿದ್ದೀನಿ. ನೋಡ್ತಿರ್ಬೋದು ಇವಾಗ ನಾನು ಎಲ್ಲ ಉಂಡೆಗಳನ್ನೂ ಈ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನು ಎಣ್ಣೆಯಲ್ಲಿ ಕರ್ಕೋಬೇಕು. ಅದಕ್ಕೆ ನಾವು ಇವಾಗ ಗ್ಯಾಸ್ ಮೇಲೆ ಒಂದು ಬಾಣಲಿನ ಹಿಡ್ಕೊಳ್ಳೋಣ. ಬಾಣಲಿನ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ನೀವು ಎಣ್ಣೆನ ಹಾಕ್ಕೋಬೇಕು. ಮನೇಲಿ ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆನ ಬಿಸಿ ಮಾಡ್ಕೋಬೇಕು. ಎಣ್ಣೆ ಜಾಸ್ತಿ ಬಿಸಿ ಆಗಬಾರ್ದು, ಏಕೆಂದರೆ ಆಮೇಲೆ ಜಾಮೂನ್ ಉಂಡೆಗಳು ಕಪ್ಪಾಗಿಬಿಡುತ್ತೆ. ಇವಾಗ ಮೀಡಿಯಮ್ ಫ್ಲೇವಲ್ಲಿ ಬಿಟ್ಕೊಂಡು ಒಂದೊಂದೇ ಉಂಡೆಗಳನ್ನ ಹಾಕ್ಕೊಳ್ತಾ ಬನ್ನಿ. ಗ್ಯಾಸ್ ಸ್ವಲ್ಪ ಕಮ್ಮಿ ಉರಿಯಲ್ಲೇ ಇರಲಿ, ಜಾಸ್ತಿ ಉರಿಯಲ್ಲಿ ಬಿಟ್ಟರೆ ಬೇಗ ಸೀದೋಗಿಬಿಡುತ್ತೆ. ನೋಡಿ ಈ ರೀತಿ ನಾನು ಒಂದೊಂದೇ ಉಂಡೆಗಳನ್ನ ಹಾಕ್ಕೊಂಡು ಇವಾಗ ಚೆನ್ನಾಗಿ ತಿರುಗಿಸ್ತೀನಿ. ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಆವರೆಗೂ ಚೆನ್ನಾಗಿ ತಿರುಗಿಸ್ಕೋಬೇಕು. ನೋಡಿ ಇವಾಗ ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಅಂತ. ನಿಮಗೇನಾದರೂ ಒಡ್ಕೊಳ್ತಿದೆ ಅಂತ ಅನಿಸಿದ್ರೆ ನೀವು ಉಂಡೆಗಳನ್ನ ನೀಟಾಗಿ ಮಾಡಿಲ್ಲ. ನೀವು ಉಂಡೆಗಳನ್ನ ನೀಟಾಗಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಒಡ್ಕೊಳೋದಿಲ್ಲ, ಸಕ್ಕತ್ತಾಗಿ ಬರುತ್ತೆ. ನೋಡೋರ ಕಣ್ಣಿಗೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಇವಾಗ ನೋಡ್ತಿರ್ಬೋದು ಗೋಲ್ಡನ್ ಕಲರ್ ಆಗಿ ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ನಾವು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು. ನಾನು ಇದೇ ರೀತಿ ಎಲ್ಲ ಜಾಮೂನ್ಗಳನ್ನೂ ಹಾಕ್ಕೊತೀನಿ. ಇವಾಗ ಕಲರ್ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಿದೆ, ಹಾಗೆ ಒಂದು ಕೂಡ ಭಾಗ ಬಿಡ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ರೌಂಡಾಗಿ ಬಂದಿದೆ. ಇವಾಗ ನಾವು ಇದೇ ರೀತಿ ಉಂಡೆಗಳನ್ನ ಇಟ್ಕೊಂಡಿದ್ವಲ್ಲ ಎಲ್ಲವನ್ನೂ ಇದೇ ರೀತಿ ಕರ್ಕೋಬೇಕು. ನೀವು ಜಾಸ್ತಿ ಒತ್ಸೋದಕ್ಕೆ ಹೋಗಬೇಡಿ, ಜಾಸ್ತಿ ಕಪ್ಪಾಗೋ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ, ಏಕೆಂದರೆ ಆಮೇಲೆ ತಿನ್ನಬೇಕಾದ್ರೆ ಸೀದೋಗಿರೋ ಸ್ಮೆಲ್ ಅಂತ ಬಂದುಬಿಡುತ್ತೆ. ಹಾಗಿದ್ರೆ ತಿನ್ನೋದಕ್ಕೂ ಚೆನ್ನಾಗಿರಲ್ಲ, ಜಾಮೂನ್ ಅಂತ ಟೇಸ್ಟು ಬರೋದಿಲ್ಲ. ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಈ ರೀತಿ ಎಲ್ಲ ಉಂಡೆಗಳನ್ನೂ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದಮೇಲೆ ನಾವು ಪಾಕದೊಳಗೆ ಹಾಕಬೇಕು, ಇಲ್ಲಾಂದರೆ ಬಿಸಿ ಬಿಸಿ ಥರ ಇರುತ್ತೆ. ನೋಡ್ತಿರ್ಬೋದು ಒಂದು ಉಂಡೆನೂ ಎಲ್ಲೂ ಸೈಡಲ್ಲೂ ಒಡ್ಕೊಂಡಿಲ್ಲ, ಅಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಉಂಡೆಗಳು. ಇದು ಕಂಪ್ಲೀಟ್ ಕೂಲ್ ಆಗಬೇಕು, ಅಲ್ಲಿವರೆಗೂ ಪಾಕದೊಳಗೆ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಇವಾಗ ನಾನು ಪಾಕ ಮಾಡ್ಕೊಂಡಿದ್ನಲ್ಲ ಅದು ಕೂಡ ಫುಲ್ಲು ತಣ್ಣಗಾಗಿದೆ. ಪಾಕನೂ ಅಷ್ಟೇ ಬಿಸಿ ಇದ್ದಾಗ ಹಾಕಬಾರ್ದು, ಪುಡಿ ಪುಡಿ ಆಗಿಬಿಡುತ್ತೆ ಜಾಮೂನು. ಇವಾಗ ನೋಡ್ತಿರ್ಬೋದು ಪಾಕ ಪೂರ್ತಿ ತಣ್ಣಗಾಗಿದೆ. ಇದಕ್ಕೆ ನಾವಿವಾಗ ಬೇಯಿಸಿಟ್ಕೊಂಡಿರೋ ಅಂತಹ ಜಾಮೂನ್ಗಳನ್ನ ಹಾಕ್ಕೊಳ್ಳೋಣ. ಒಂದೊಂದೇ ಹಾಕ್ಕೊಂಡು ನೀಟಾಗಿ ರಸ ಎಲ್ಲ ಹೊಂದ್ಕೋಬೇಕು. ಅಲ್ಲಿವರೆಗೂ ಒಂದು ಯಾವುದಾದ್ರೂ ಸ್ಪೂನ್ ಸಹಾಯ ಹಿಡ್ಕೊಂಡು ನೀವು ಒಂದು ಸಲ ಪ್ರೆಸ್ ಮಾಡ್ಕೊಳ್ಳಿ. ಈಗ ನಾನು ಎಲ್ಲ ಉಂಡೆಗಳನ್ನ ಹಾಕ್ಕೊಂಡು ಇದಕ್ಕೆ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಎಲ್ಲ ಉಂಡೆಗಳನ್ನ ಪಾಕದೊಳಗೆ ಮಿಕ್ಸ್ ಮಾಡ್ತಿದ್ದೀನಿ. ಇದು ಒಂದು 2 ಅವರಾರು ನೀಟಾಗಿ ನೆಂದರೆ ಸೂಪರಾಗಿ ಸಕ್ಕರೆ ಎಲ್ಲ ಹೊಂದ್ಕೊಳ್ಳುತ್ತೆ. ನೋಡ್ತಿರ್ಬೋದು ಇವಾಗ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಿದ್ದೀನಿ, ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಂತ. ಮನೇಲೇ ನಾವು ಈಸಿಯಾಗಿ ಟೇಸ್ಟಿಯಾಗಿ ಎಷ್ಟು ಸಖತ್ತಾಗಿರೋಂತಹ ಗುಲಾಬ್ ಜಾಮೂನ್ನ ಮಾಡ್ಕೋಬೋದು. ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದು ಕೂಡ ತುಂಬಾ ರುಚಿಯಾಗಿರುತ್ತೆ. ಯಾರು ಬೇಕಾದರೂ ಈ ರೆಸಿಪಿನ ಟ್ರೈ ಮಾಡ್ಬೋದು, ಅಷ್ಟು ರುಚಿಯಾಗಿರುತ್ತೆ. ನೋಡ್ತಿರ್ಬೋದು ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಅಂತ. ಇದನ್ನು ನೀವು ಮಾಡಿಕೊಂಡು ಯಾರಾದರೂ ರಿಲೇಷನ್ ಬಂದಾಗ ಮಾಡಿಕೊಟ್ರೆ ತುಂಬಾ ಖುಷಿಪಟ್ಟು ತಿಂತಾರೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.